ಇದೊಂದೇ ಅಂತಲ್ಲ, ದಲಿತರ ಕೈಲಿ ಅಹಿಂದ ಶಾಲೆಗಳಲ್ಲಿ ಈ ಶೌಚಾಲಯ ಕ್ಲೀನ್ ಮಾಡುವಂಥದ್ದು, ಅದು ಕೇಸ್ ಆಗಿದೆ. ಪೊಲೀಸರು ಏನು ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತಾ ಇದ್ದೀನಿ. ನಾನು ಹೋಗಿದ್ದೆ ಅಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೋಲಾರದಲ್ಲಿ, ಮಾಲೂರು ತಾಲೂಕು ಯಲವನಹಳ್ಳಿ ಗ್ರಾಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ಸುಮಾರು ಒಂದು 400-500 ಜನ ಮಕ್ಕಳಿರ್ಬೋದು. ನಾನು ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಅಲ್ಲಿರುವಂತಹ ಶೌಚಾಲಯ ಸುಮಾರು 10 ಅಡಿ ಪಿಟ್ಟು, 10 ಅಡಿ ಅಗಲ ಇದೆ. ನನ್ನ ಕೈಲೇ ನಿಂತ್ಕೊಳಕ್ಕಾಗಿಲ್ಲ, ಅದು ಓಪನ್ ಆದಾಗ ನನ್ನ ಕೈಲೇ ಅಲ್ಲಿ ನಿಂತ್ಕೊಳಕ್ಕಾಗಿಲ್ಲ, ಅಷ್ಟು ಅದರಿಂದ ಗ್ಯಾಸ್ ಆಚೆ ಬರ್ತಾ ಇರೋದು. ಅಂದ್ರೆ ಕುಡಿದ್ರೆ ಏನಾನ ಮೂರ್ಛೆ ಹೋಗೋ ರೀತಿ, ಮೂರ್ಛೆ ಓಡ್ತಾರೆ ಕುಡಿದ್ರೆ. ಅದು ಮೇಲೆ ಇರೋದು 2 ಅಡಿ ಆಗಲ್ಲ, ಓಪನ್ ಮಾತ್ರ, ಉಳಿದಿದ್ದೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಆ ಮಕ್ಕಳು ಹೇಳಿದ್ದು, ಅದರೊಳಗಡೆ ಮಕ್ಕಳನ್ನ 4 ಜನ ನಿಲ್ಲಿಸಿ ಪ್ರಿನ್ಸಿಪಾಲ್ ಅದ್ರ ಮೇಲೆ ನಿಂತ್ಕೊಂಡು ಹಂಗ್ ಕ್ಲೀನ್ ಮಾಡಿ ಅಂತ ಮಕ್ಳು ಹೇಳಿರೋದನ್ನ ಹೇಳ್ತಾ ಇದ್ದೀನಿ, 1 ವರ್ಡ್ ಎಕ್ಸ್ಟ್ರಾ ಹೇಳ್ತಾ ಇಲ್ಲ. ಮಕ್ಳು ಹೇಳಿದ್ದು, ನಮ್ಮನ್ನ ನಿಲ್ಸಿ ಪ್ರಿನ್ಸಿಪಾಲ್ ಹೇಳಿದ್ರು ಕ್ಲೀನ್ ಮಾಡಿ ಅಂತ. ಅವ್ರು ಕೇಳಿದಂತೆ, ಇಲ್ಲ ನಮ್ಗೊಂದು ಕಾಲಿಗೆ ಮತ್ತು ಕೈಗೆ ಗ್ಲೌಸ್ ಕೊಡಿ ಅಂತ ಕೇಳಿದ್ಕ ನಿಮ್ ಯೋಗ್ಯತೆಗೆ ಆ ಗ್ಲೌಸ್ ಬೇರೆ ಕೊಡ್ಬೇಕಾ ಅಂತ ಹೇಳಿದ್ದಾರೆ. ಇಷ್ಟೆಲ್ಲನೂ ಕೂಡ ಮಕ್ಳು ಹೇಳಿರುವಂತದ್ದು. ಇಡೀ 400 ಜನ ಇರುವಂತ ಶಾಲೆಗೆ, 300-400 ಜನ ಇರೋ ಶಾಲೆಗೆ ದಿನಕ್ಕೆ 2.5 ಲೀಟರ್ ಮಾತ್ರ ಹಾಲು. ಒಂದು ಮನೆಗೆ 2 ಲೀಟರ್ ಹಾಲು ತಗೊಂತಾರೆ. ಇಷ್ಟು ಮಕ್ಕಳಿಗೆ 2.5. ಇಲ್ಲಿ ಯಾಕೆ ಆಚೆ ಬಂತು ಅಂತ ಹೇಳಿದ್ರೆ, ಪರಮೇಶ್ವರ್ ಅವರ 2 ಗ್ಯಾಂಗ್ ಇದು, ಅಲ್ಲಿ 2 ಗ್ಯಾಂಗು, ಆ 2 ಗ್ಯಾಂಗು ದುಡ್ಡು ಹೊಡಿಯೋದಕ್ಕೋಸ್ಕರ, ಅಲ್ಲಿ ಊಟದಲ್ಲಿ ದುಡ್ಡು ಹೊಡಿಯೋದು, ಹಾಲು ತರೋದ್ರಲ್ಲಿ ದುಡ್ಡು, ಈ ದುಡ್ಡು ಹೊಡಿಯೋದಕ್ಕೋಸ್ಕರ 2 ಗ್ಯಾಂಗ್ ಮಾಡಿ 1 ಗ್ಯಾಂಗ್ ರೆಕಾರ್ಡ್ ಮಾಡಿ ಇಟ್ಕೊಳ್ತು. ಸಂಧಾನ ಮಾಡಿದ್ರು. ಸಂಧಾನ ಮಾಡಿ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಆದ್ಮೇಲೆ ಏನಾಯ್ತು, ಪೇಮೆಂಟ್ ಕೊಟ್ಬಿಡ್ತೀರಿ ಅಂತ ಹೇಳಿದ್ರಂತೆ. ಅಧಿವೇಶನ ಮುಗಿದೋಯ್ತು, ಪೇಮೆಂಟ್ ಕೊಡ್ಲಿಲ್ಲ, ಅವ್ನು ರಿಲೀಸ್ ಮಾಡ್ದ. ಇಲ್ಲಾಂದ್ರೆ ಈಚೆ ಬರ್ತಾನೆ ಇರಲಿಲ್ಲ. ಆ ಮಕ್ಕಳಿಗೆಲ್ಲ ನೋಡಿದೆ, ಕೈಯಲ್ಲೆಲ್ಲ ಅವಾಗೆ ಗುಳ್ಳೆಗಳು ಬಂದಿತ್ತು, ಟ್ರೀಟ್ಮೆಂಟ್ ಮಾಡಿಲ್ಲ. ನಾನು ಕೇಳಿದೆ, ಇನ್ನೇನು ಬೇರೆ ಸಮಾಚಾರ ಏನಪ್ಪಾ ಅಂತ ಹೇಳಿದೆ. ಸರ್, ನಾವು ಇಷ್ಟೇ ಅಲ್ಲ, ನಮ್ಮ ಮೇಷ್ಟ್ರುಗಳು ನಮಗೆ ಈ ರೂಮ್ ಒಳಗಡೆ ಇರೋ ಇದನ್ನು ಕೂಡ ಹಾಗೆ ಕ್ಲೀನ್ ಮಾಡ್ಬೇಕು ನಾವು ಅಂತ ಹೇಳಿದ್ರು. ಅದಕ್ಕೆ ಕಡ್ಡಿ ತರಬೇಕಾದ್ರೆ ಅವ್ರಿಗೆ ಬೆಳಗ್ಗೆ 4 ಗಂಟೆಗೆ ಬರ್ಸಿ ಕಳಿಸ್ತಾರಂತೆ, ಈ ಬಿದಿರು ಕಡ್ಡಿ ತರಕ್ಕೆ. ಬಿದಿರು ಕಡ್ಡಿನೂ ಇಲ್ಲ. ಅವರು ಹೋಗಿ ಹಳ್ಳಿಗಳಲ್ಲಿ ಹುಡುಕಿ ತಗೊಂಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ 3 ಗಂಟೆ, ಊಟ ತಿಂಡಿ ಏನೂ ಇಲ್ಲ. ಇಷ್ಟೆಲ್ಲ ಕಂಪ್ಲೇಂಟ್ ಆದ್ರೆ ಸರ್ಕಾರ ಏನ್ ಮಾಡ್ತು, ಯಾರೋ 1 4 ಜನ ಸಸ್ಪೆಂಡ್ ಮಾಡಿ ಬಿಟ್ಬಿಟ್ರು ಅಷ್ಟೇ. ನಾವು ಸ್ಯಾಂಪಲ್ ಹೇಳ್ತಾ ಇರೋದಷ್ಟೇ. ಇದು ಇಲ್ಲಿ ನಡೆದಿದೆ ಅಂತ. ಇಡೀ ರಾಜ್ಯದಲ್ಲಿ ಈ ತರದ ಘಟನೆಗಳು ನಡೀತಾ ಇದೆ. ಇದೊಂದು ಮಾಡಲ್ಲ ಆದ್ರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ, ಅಲ್ಲಿರುವಂತ ಮಕ್ಕಳಿಗೆ ಸೌಕರ್ಯ ಆದ್ರೂ ಸಿಗುತ್ತೆ. ಇದು ಒಂದು ಇನ್ಸಿಡೆಂಟ್ ನಾವು ಹೇಳ್ತಾ ಇದ್ದೀರಿ. ಇದು ಮುಗಿಸ್ಕೊಂಡು ನಾನು, ಇದಾಗಿದೆ, ಇದಾಗಿ ಎಲ್ಲ ಘಟನೆ ಆದ್ಮೇಲೆ ನಾವು ಅಂದ್ರಳ್ಳಿ ಶಾಲೆಗೆ ಹೋದೆ, ಇಲ್ಲಿ ಬೆಂಗಳೂರು, ನಮ್ಮ ಸೋಮಶೇಖರ್ ಅವರ ಏರಿಯಾದಲ್ಲಿ. ಅಲ್ಲಿ ಮೊನ್ನೆ ಹೇಳಿದ್ರು, ನಮ್ಮ ಬಜೆಟ್ ಅಲ್ಲೂ ಇದರಲ್ಲಿ ಗೌರವ ಅಂತ ರಾಜ್ಯಪಾಲರ ಭಾಷಣದಲ್ಲ ಬಂದಿದೆ, ನಾವು ಚಿಕ್ಕಿ ಕೊಡ್ತೀರಿ, ಮೊಟ್ಟೆ ಕೊಡ್ತೀರಿ ಅಂತೇಳಿ, ಚಿಕ್ಕಿ ಮೊಟ್ಟೆ ಕೊಡ್ತೀರಿ ಅಂತೇಳಿ ಗವರ್ನರ್ ಸ್ಪೀಚ್ ಅಲ್ಲಿ ಹೇಳಿದ್ದಾರೆ. ಅಲ್ಲಿ ಹೋದಾಗ ಮಕ್ಕಳು ಕರೆದು ನಾನು ಕೇಳಿದೆ, ಏನಪ್ಪ ಯಾಕೆ ಕ್ಲೀನ್ ಮಾಡ್ತೀರಾ ಅಂತ ಹೇಳಿದ್ರೆ, ಪ್ರತಿದಿನ ಬರ್ತಾರೆ ಹೆಡ್ ಮಾಸ್ಟ್ರು, ಬಂದ್ಬಿಟ್ಟು ಒಂದೊಂದು ಶಾಲೆಗೆ ಒಂದೊಂದು ರೂಮಲ್ಲಿ ನಿಂತ್ಕೊಂತಾರೆ. ನೋಡಪ್ಪ, ಇವತ್ತು 3 ಜನ ಇಲ್ಲಿಂದ ಬರ್ಬೇಕು ಒಂದು ಕ್ಲಾಸಿಂದ, ನೀವು ಬಂದು ಕ್ಲೀನ್ ಮಾಡಿದ್ರೆ ನಿಮ್ಗೆ ಚಿಕ್ಕಿ ಕೊಡ್ತೀನಿ. ಇಷ್ಟು ನಾನು ಹೇಳ್ತಾ ಇರೋದು ಮಕ್ಳು ಹೇಳಿದ್ದು. ನಾನು ಹೇಳಿದೆ, ನನಗೆ ಯಾಕೋ ಡೌಟ್ ಬರ್ತಾ ಇದೆ, ಮಕ್ಳೇನ ಸುಳ್ಳು ಹೇಳ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು, ಚಿಕ್ಕಿ ಎಲ್ಲಿಂದ ಕೊಡ್ತಾರಪ್ಪ ಅಂತ. ಸರ್, ಪ್ರಿನ್ಸಿಪಾಲ್ನ ಅವ್ರನ್ನೆಲ್ಲ ಆಚೆ ಕಳಿಸಿ ಅಂತ ಹೇಳಿದ್ರು. ನಾನು ಹೆಡ್ ಮಾಸ್ಟರ್ ರೂಮಲ್ಲಿದ್ದೆ, ಎಲ್ಲಾರನ್ನೂ ಆಚೆ ಕಳಿಸ್ದೆ. ಹೋಗಿ ಕಬೋರ್ಡ್ನ ಹಂಗೆ ತೆಗೆದು ತೋರಿಸಿದ್ರು, ಅಲ್ಲಿ ಲಾಸ್ಟ್ ಚಿಕ್ಕಿ ಕೊಟ್ಟು ಮಕ್ಕಳ ಕೈಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾರೆ ಅಂದ್ರೆ ಈ ಸರ್ಕಾರದಲ್ಲಿ ಪಾಪರಾಗಿದೆ. ಈ ಸರ್ಕಾರ ದುಡ್ಡಿಲ್ವಾ ಸರ್ಕಾರದಲ್ಲಿ? ಮಕ್ಕಳ ಕೈ ಕ್ಲೀನ್ ಮಾಡಿಸ್ಬೇಕಾ? ಇದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೂಡ ಏನು ಮಾಡಿಲ್ಲ ಇದುವರೆಗೂ. ಪೊಲೀಸ್ ಕೂಡ
ಏನು ಮಾಡಿಲ್ಲ. ಇದು ಈ ತರದ ಘಟನೆ ಇದೊಂದೇ ಅಂತಲ್ಲ, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಚಿಂತಾಮಣಿ ತಾಲೂಕಲ್ಲಿ ಮೆಟ್ರಿಕ್ ಪೂರ್ವ ಬಾಲಕರ ಹಾಸ್ಟೆಲ್, ಇಲ್ಲಿ ಗುಣಮಟ್ಟದ ಊಟ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಆಗ್ತೈತೆ. ಕಂಪ್ಲೇಂಟ್ ಆದ್ಮೇಲೆ ದಿನೇಶ್ ಅವ್ರಿಗೂ ಇದು ಬಂದಿರ್ಬೇಕು ವಿಚಾರ. ಅಲ್ಲಿ ಊಟದಲ್ಲಿ ಕಂಪ್ಲೇಂಟ್ ಆಗಿ ಗಲಾಟೆ ಮಾಡ್ತಾರೆ ಮಕ್ಕಳೆಲ್ಲ, ನಮ್ಗೆ ಊಟ ಸರಿಯಾಗಿ ಕೊಡ್ತಾ ಇಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತಾರೆ. ಸ್ಟ್ರೈಕ್ ಮಾಡಿದ್ಕೆ ಕೋಪಗೊಂಡಂತ ಅಲ್ಲಿನ ವಾರ್ಡನ್ ಆ ಊಟದಲ್ಲಿ ಬೆರಕೆ ಮಾಡ್ತಾರೆ. 24 ಜನ ಅಸ್ವಸ್ಥ ಆಗ್ತಾರೆ, ಆಸ್ಪತ್ರೆಗೆ ಸೇರ್ತಾರೆ. 24 ಜನ ಹಾಸ್ಪಿಟ್ಲ್ಗೆ ಜಾಯಿನ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಅದರಲ್ಲಿ ಮಲ ಬೆರೆಸ್ಬಿಟ್ಟಿರ್ತಾನೆ. ಯಾಕೆ ಅಂದ್ರೆ ನೀವು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರಿ, ನನ್ನ ಮೇಲೆ ಆಪಾದನೆ ಮಾಡಿದ್ರಿ ಅಂತೇಳಿ ಅವನು ಅದರಲ್ಲಿ ಮಲ ಬೆಳೆಸ್ಬಿಟ್ಟಿರ್ತಾನೆ. ಸರ್ಕಾರದವ್ರು ಕೇಳ್ಬೋದು, ನಿಮ್ಮ ಹತ್ರ ದಾಖಲೆ ಇದೆಯಾ? ದಾಖಲೆ ಇದೆ. 24 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ದಾಖಲೆ ಇದೆ, ಡಿಸ್ಚಾರ್ಜ್ ಆಗಿದ್ದು ದಾಖಲೆ ಇದೆ. ಅದಾದ್ಮೇಲೆ FSLI ರಿಪೋರ್ಟ್ ಬರ್ತದೆ. ಅಲ್ಲಿನ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡ್ತಾರೆ ಇದ್ರ ಬಗ್ಗೆ. ಪ್ರಿಯಾಂಕಾ ಅವರೇ, ದಲಿತ ಸಂಘರ್ಷ ಸಮಿತಿಯವರು ಹೋರಾಟ ಮಾಡ್ತಾರೆ. ಮಕ್ಕಳಿಗೆ ಈ ತರ ಮಲ ಬೆರೆಸಿರುವಂತ ಊಟ ಕೊಟ್ಟಿದ್ದಾರೆ ಸ್ಟ್ರೈಕ್ ಮಾಡಿದ್ಕೋಸ್ಕರ ಅಂತ ಹೇಳಿ. ಆ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಿದ್ಮೇಲೆ ಅವಾಗ ಅಧಿಕಾರಿಗಳು ಹೋಗ್ತಾರೆ, ಅದನ್ನ ಆ ರಿಪೋರ್ಟ್ ಅನ್ನ ತಗೊಂಡೋಗಿ FSLIಗೆ ಕೊಡ್ತಾರೆ. ಆ FSLI ರಿಪೋರ್ಟ್ ನನ್ನ ಹತ್ರ ಇದೆ, ಇಲ್ಲೇ ಕೊಡ್ತೀನಿ. ಇಲ್ಲಿದೆ FSLI ರಿಪೋರ್ಟ್. ಅದರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಕೋಲಿ ಮತ್ತು ಫಿನಾಕಲ್ ಕಂಟಾಮಿನೇಷನ್ ಮಿಶ್ರಿತವಾಗಿದೆ ಅಂತ ರಿಪೋರ್ಟ್ ಅಲ್ಲಿ ಕೊಡ್ತಾರೆ. ಕೊಟ್ಟು 3 ತಿಂಗಳಾಗಿದೆ, 3 months. ದಲಿತರ ಮಕ್ಕಳಿಗೆ ಮಲ ತಿನ್ಸೋದು ಅದು ಸರ್ಕಾರ ನೇಮಕ ಮಾಡಿದಂತ ವಾರ್ಡನ್. ಬೇರೆ ಏನೋ ಘಟನೆ ಆಗಿದೆ ಪರವಾಗಿಲ್ಲ, ನಾನು ಅವರು ಹಾಗೆ ಇವ್ರು ಹೀಗೆ ಅಂತ ಹೇಳ್ಬೋದಾಯ್ತು, ಯಾವುದೋ ಸಮುದಾಯ ಈ ಸಮುದಾಯ ಅಂತ ಹೇಳ್ಬೋದಾಯ್ತು. ಸರ್ಕಾರ ನೇಮಕ ಮಾಡಿರೋಂತ ಅಧಿಕಾರಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಅಂತ ಮಕ್ಕಳು ರೈಟ್ಸ್ ಕೇಳಿದ್ರೆ ಅವ್ರ ಮೇಲೆ ನೀವು ಮಲ ತಿನ್ಸ್ತಿರಲ್ಲ. ಅದು FSLI ರಿಪೋರ್ಟ್ ಅಲ್ಲಿ ಬಂದಿದೆ, ತಿನ್ಸಿದೆ, ಕೊಟ್ಟಿದ್ದಾರೆ ಅಂತ. ಇದು ಬಹಳ ಈ ತರದ ಘಟನೆಗಳಾದಾಗ ಏನ್ ಅನ್ಸುತ್ತೆ ಅಂದ್ರೆ ಈ ತರ ಎಲ್ಲೆಲ್ಲಿ ಹಾಸ್ಟೆಲ್ಗಳಿದೆ ಅದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸ್ಬೇಕಾಗ್ತದೆ ಸರ್ಕಾರ. ನಮ್ಗೆ ಒಂದ್ ಸ್ಯಾಂಪಲ್ ಅಷ್ಟೇ. ಈಗ ಅನ್ನ ಬೆಂದಿದೆಯಾ ಅಂತ ಹೇಳಿ ಒಂದೇ ಒಂದು ಅಗಳನ್ನ ಮಾತ್ರ ನೋಡೋದು. ಮನೇಲಿ ಹೆಣ್ಮಕ್ಳು ಎಲ್ಲಾ ಅಗಳನ್ನ ನೋಡಲ್ಲ ಬೆಂದಿದೆ ಅಂತ, ಒಂದ್ ಅಗಳು ತೆಗೆದು ನೋಡ್ತಾಳೆ, ಅವ್ ಗೊತ್ತಾಗ್ತಾ ಇದು ಬೆಂದಿದೆ ಅಂತ. ಇವತ್ತು ಈ ತರದ ಘಟನೆ ಆದಾಗ ಇಡೀ ಸರ್ಕಾರಕ್ಕೆ ಏನ್ ಅನ್ಸ್ತದೆ ನಮ್ಗೆ ಹೇಳಿ? ಆಪಾದನೆ ಮಾಡಬಾರ್ದು, ಸರ್ಕಾರನ ಬೈಬಾರ್ದು, ಓಕೆ. ಈ ತರದ ಘಟನೆ ಆದಾಗ ನಾನು ಹೇಳ್ತಾ ಇರೋದು, ದಲಿತ ಸಂಘರ್ಷ ಸಮಿತಿ ಹೋರಾಟ ಆದ್ಮೇಲೆ 3 ತಿಂಗಳಾಗೈತೆ ಕೊಟ್ಟು ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ. ದಲಿತರು ಈ ತರದ ಅನ್ಯಾಯ ಆಗಿದೆ. ಯಾವ ಅಧಿಕಾರಿ ಯಾವನ್ನ ಅಲ್ಲಿ ಸಸ್ಪೆಂಡ್ ಮಾಡಿದ್ರೆ ಆಗಲ್ಲ. ಕೋಲಾರದಲ್ಲಿ ಮಾಡಿದ್ರಲ್ಲ, ಮಾಲೂರಲ್ಲಿ ಯಾರು ಸಸ್ಪೆಂಡ್ ಮಾಡಿದ್ರಿ? ಮೇಸ್ಟ್ರುಗಳು ಸಸ್ಪೆಂಡ್ ಮಾಡಿದ್ರಿ ಕೋಲಾರದಲ್ಲಿ. ಅಲ್ಲಿ ಹಿರಿಯ ಅಧಿಕಾರಿ ಒಬ್ಬ ಜಾಯಿಂಟ್ ಕಮಿಷನರ್ ಕರೆಸಿದ್ದೆ ಅವತ್ತು. ಅವ್ರಿಗೆ ಹೇಳ್ತಾನೆ, ಸರ್ ನಾನು ಬಂದೆ, ಒಬ್ಬ ಮಕ್ಕಳು ನನಗೆ ಕಂಪ್ಲೇಂಟ್ ಕೊಡ್ಲಿಲ್ಲ ಸರ್, ಕೇಳಿದ್ಕೆ ಎಲ್ಲ ಚಂದಾಗಿದೆ ಅಂತ ಹೇಳಿದ್ರು ಸರ್, ನಾನು ರಿಪೋರ್ಟ್ ಬರ್ಬಿಟ್ಟು ಹೊರಟೋದೆ ಅಂತ ಹೇಳ್ತಾರೆ. ಯಾವಾಗ ಈ ವಿಡಿಯೋ ರಿಲೀಸ್ ಮಾಡಿದ್ರು ಒಬ್ಬ ಅವನು, ಆಮೇಲೆ ಪತ್ರಿಕೆಗಳು ಬಂದು ಸುದ್ದಿ ಆದ್ಮೇಲೆ ಅಧಿಕಾರಿ ಮತ್ತೆ ನಾನು ಕೇಳಿದಾಗ ಅವಾಗ ಹೇಳಿಲ್ಲ ಸರ್, ನಿಮ್ ಮುಂದೆ ಇವಾಗ ಹೇಳ್ತಾ ಇದ್ದಾರೆ ಪತ್ರಿಕೆ ಮುಂದೆ ಅಂತಾರೆ. ಏನ್ ಮಕ್ಕಳು ಸುಳ್ಳು ಹೇಳ್ತಾರ? ಯಾರು ಸಸ್ಪೆಂಡ್ ಮಾಡಿದ್ರಿ? ಅಲ್ಲಿರೋ ಮೇಸ್ಟ್ರುಗಳು ಸಸ್ಪೆಂಡ್ ಮಾಡಿದ್ರಿ. ಏನ್ ಉಪಯೋಗ ಮೇಸ್ಟ್ರುಗಳು ಸಸ್ಪೆಂಡ್ ಮಾಡಿದ್ರೆ? ಆ ಜಾಯಿಂಟ್ ಕಮಿಷನರ್ ಮಾಡ್ಬೇಕಾಯ್ತು. ಅದರಿಂದ ಹೋಗಿ ಚೆಕ್ ಮಾಡಿ ಆದ್ಮೇಲೆ 15 ದಿನ ಆದ್ಮೇಲೆ ಈ ರಿಪೋರ್ಟ್ ಬಂದಿರೋಂಥದ್ದು. ಇವತ್ತು 3 ತಿಂಗಳಾಗಿದೆ. ರಿಪೋರ್ಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋದು ನಿಜ, ತನಿಖೆ ಮಾಡಿ FSLI ರಿಪೋರ್ಟ್ ಬಂದಿರೋದು ನಿಜ. ಕ್ರಮ ನೋ, ಏನು ಕ್ರಮ ಇಲ್ಲ. ಕೇಳಿದ್ರೆ ಅವ್ರು ಹೇಳಿದ್ದು, ನಾನು ಕೇಳಿದ್ರೆ ಸರ್ ಮೇಲಧಿಕಾರಿಗಳಿಗೆಲ್ಲ ದುಡ್ಡು ಕೊಡ್ಬೇಕು ಸರ್, ಅದಕ್ಕೆ ನಾವೆಲ್ಲ ಊಟದಲ್ಲೆಲ್ಲ ಅಡ್ಜಸ್ಟ್ ಮಾಡ್ಬೇಕು ಸರ್. ಇದನ್ನ ಹೇಳಿದ್ರೆ ಅದು ಅಪತ್ಯ ಆಗ್ತೈತೆ. ಅದಕ್ಕೇನು ಅಷ್ಟು ಒತ್ತು ಕೊಡಕ್ ಹೋಗಲ್ಲ ನಾನು, ಯಾಕಂದ್ರೆ ಅದಕ್ಕೆ ದಾಖಲೆ ಕೊಡುವಂತ ಕೇಳ್ತೀನಿ.
ಆದ್ರೆ ಯಾಕೆ ಮಾಡ್ತಾವ್ರಿ ಇವರೆಲ್ಲ? ಊಟದ ವಿಚಾರಕ್ಕೆ ಇದು ಹಾಸ್ಟೆಲ್ಗಳಲ್ಲಿ ಊಟದ ವಿಚಾರದಲ್ಲಿ ದುಡ್ಡು ಹೊಡೆಯುವಂತ ಎರಡೆರಡು ಗ್ಯಾಂಗು ಎಲ್ಲ ಹಾಸ್ಟೆಲಲ್ಲೂ ಇದೆ. ಸರಿಯಾಗಿ ತನಿಖೆ ಮಾಡಿ ಒಂದ್ 4-5 ಹಾಸ್ಟೆಲ್, ನಾನು ಇಡೀ ರಾಜ್ಯದ ಮೇಲೆ ಬೇಡ, ಒಂದ್ 4-5 ಹಾಸ್ಟೆಲ್ ಮೇಲೆ ಹಿರಿಯ ಅಧಿಕಾರಿಗಳಿಗೆ ಚಳಿ ಮುಟ್ಟಿಸಿ. ಹಿರಿಯ ಅಧಿಕಾರಿಗಳು ಯಾರು ಕಮಿಷನರ್ ಇರ್ತಾರೆ, ಜಾಯಿಂಟ್ ಕಮಿಷನರ್ ಇರ್ತಾರೆ, ಕಮಿಷನರ್ಗೆ ಹೇಳ್ಬೇಕು, ನೀನ್ ಮನೆಗೆ ಹೋಗು, 1 ತಿಂಗಳು ಬರಬೇಡ, ಏನೂ ಆಗಲ್ಲ, ಇಲ್ಲೇನು ಮುಳುಗೋಗಲ್ಲ. 1 ತಿಂಗಳು ಬರ್ಲಿಲ್ಲ ಅಂದ್ರೆ ಕಮಿಷನರ್ ಏನೂ ಆಗಲ್ಲ. ಭಯ ಬರ್ತೈತೆ, ವಿಸಿಟ್ ಮಾಡ್ತಾರೆ, ಮಕ್ಕಳು ಸರಿಯಾಗಿ ಅನ್ನ ಸಿಗುತ್ತಾ ಅಂತ ನೋಡ್ತಾರೆ ಎಲ್ಲರೂ. ಇಲ್ಲ ಅಂದ್ರೆ ಇದನ್ನ ನಮ್ ಸರ್ಕಾರ ಇರಲಿ, ನಿಮ್ ಸರ್ಕಾರ ಇರಲಿ, ಇದು ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೈತೆ, ಹಿಂಗೆ ಲೂಟಿ ಮಾಡ್ತಾ ಇರ್ತಾರೆ. ಇವರು ಅಮಾಯಕ ಮಕ್ಕಳು ಇದಕ್ಕೆ ಬಲಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.